ಒಡನಾಟ ಇಟ್ಕೊಂಡಿದ್ರು. ಬೆಳಗ್ಗೆ ಸಂಜೆವರೆಗೂ ಅವ್ರಿಗೆ ಜನ ಇದ್ದೇ ಇರ್ತಾಯಿದ್ರು. ಆ ಮಧ್ಯದಲ್ಲೂ ಕೂಡ ಬೆಳಗ್ಗೆ ಹೊತ್ತು ದೇವ್ರ ಪೂಜೆ, ಅವ್ರ ಧ್ಯಾನ ಎಲ್ಲ ಮುಗಿಸ್ಕೊಂಡು ಅದರ ಮಧ್ಯದಲ್ಲೂ ಕೂಡ ಅತಿಥಿಗಳ ದೇವೋ ಭವ ಅನ್ನೋ ಹಾಗೆ ಅವ್ರು ಯಾರಾದರೂ ಬಂದರೆ ಹಾಸನ ಜಿಲ್ಲೆ ಅಂತಲ್ಲ, ಕರ್ನಾಟಕದ ಯಾರೇ ಅಥವಾ ಸೆಂಟ್ರಲ್ ಡೆಲ್ಲಿಯಿಂದ ಯಾರೇ ಬಂದರೂ ಕೂಡ ಅವ್ರಿಗೆ ವಿಶೇಷವಾಗಿ ಏನಾದರೂ ಒಂದು ಸ್ವಲ್ಪ ಅಡುಗೆ ತಿಂಡಿ ಮಾಡಿಸಿ ಊಟಕ್ಕೆ ಬಡಿಸಿಸೋರು. ಅವ್ರು ಊಟ ಮಾಡಿ ಹೋಗೋ ತನಕನೂ ಬಿಡ್ತಾ ಇರಲಿಲ್ಲ. ತುಂಬ ಟೈಮ್ ಅವ್ರಿಗೆ ಯಾವಾಗ ಮನೆಗೆ ಹೋದ್ರೂ ನೀನು ಊಟ ಮಾಡ್ದ, ತಿಂಡಿ ತಿಂದ, ನೀನು ಊಟ ಮಾಡು, ನೀನು ತಿಂಡಿ ತಿನ್ನು, ನಾನು ಊಟ ಮಾಡಿ ಬಂದಿದ್ದೀನಿ ಕಂಡ್ರೆ ಮಾತ್ರ ಯಾಕಲ್ಲಿ ಇಲ್ಲೇ ಮಾಡು, ಆ ಥರ ಭಾಳ ಯಾವಾಗಲೂ ತುಂಬ ಪ್ರೀತಿ ತೋರ್ತಾಯಿದ್ರು. ಹಾಗಾಗಿ ಅವ್ರಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಆವಾಗವಾಗ ಸ್ವಲ್ಪ ಅವರ ಚಿಕ್ಕ ಮಗಳೂ ಅವಾಗವಾಗ ಚಕ್ಲಿ ಮಾಡೋರು. ನಾನು ಸ್ವಲ್ಪ ಅವಾಗವಾಗ ಚಕ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಒಂದು 15 ದಿವಸ ಆಗಿರಬೇಕು, ನಮ್ಮಲ್ಲಿ ಒಂದು ತಿಂಗಳಲ್ಲು ಅಂತೀವಲ್ಲ ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಬೆಣ್ಣೆ ಹಾಕಿ ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಇಷ್ಟಪಟ್ಟು 3 ತಿಂಗಳನ್ನು ಇಸ್ಕೊಂಡು ತಿಂದಿದ್ರು. ಹಾಗಾಗಿ ನಮಗೆ ಅವ್ರಿಗೆ ಏನು ಇಷ್ಟ ಅದೆಲ್ಲ ನಮಗೆ ಗೊತ್ತಿತ್ತು. ಏನು ಇಷ್ಟಪಡ್ತಾರೆ ಆಹಾರನ, ಅವರ ಫುಡ್ನ ಅಂತೆಲ್ಲ ನಾವು ಇದು ಮಾಡಿ ಅವ್ರಿಗೇನಾದರೂ ಮಾಡ್ಕೊಂಡೋದ್ರೆ ಖುಷಿಯಿಂದ ತಿನ್ನೋರು. ನೀನು ಮಾಡಿದ್ದ ಅಂತ ಕೇಳಿ ಹಾಕಿಸ್ಕೊಂಡು ಊಟ ಮಾಡೋರು. ಇವತ್ತು ನಾನು ಮನೆಗೆ ಹೋದರೆ ಇವಾಗ ಒಂಥರ ನಮಗೆ ಇದು ಇಲ್ಲ, ಅವ್ರು ಇನ್ನು ನಮ್ಮ ಜೊತೆ ಬರೋಲ್ಲ, ಅಥವಾ ನಮ್ಮ ಪಕ್ಕ ಕೂತ್ಕೊಳ್ಳಲ್ಲ, ಅಥವಾ ನಾನು ಹೋಗಿ ಅವ್ರ ಪಕ್ಕ ಕೂತ್ಕೊಳ್ಳಲ್ಲ, ಅವ್ರ ಜೊತೆ ಮಾತಾಡೋಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ನಂಗೆ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ. ಈಗ ಅವಾಗಲೇ ಒಂದು 4 ದಿವಸದಲ್ಲಿ ಜೊತೆಲಿದ್ವಿ. 3 ದಿವಸದಲ್ಲಿ ಅವ್ರು ಇಲ್ಲ ಅನ್ನೋದು ವಾರ್ತೆ. ಅದ್ರ ಜೊತೆಗೆ ಇವಾಗ 2 ದಿವಸದಿಂದ ಇದೇ ಇದರಲ್ಲಿದ್ವಿ. ಇವತ್ತು ಅವ್ರನ್ನ ಕೂಡ ನಾವು ಅಂತ್ಯ ಸಂಸ್ಕಾರ ಮಾಡಿ ಬರೀ ಕೈನಲ್ಲಿ ಹೋಗ್ತಾ ಇದ್ದೀವಿ. ನಮಗಂತೂ ಕೈ ಖಾಲಿ, ಹೃದಯನೂ ಖಾಲಿ, ಮನಸ್ಸು ಖಾಲಿ, ಮನೇನೂ ಖಾಲಿ. ಆ ಥರ ಅವರು ಏನೋ ಆ ಥರ ಏನಿಲ್ಲ. ಅವ್ರು ಹೋದಾಗೆಲ್ಲ ಸ್ವಲ್ಪ ನಾನು ಅಂತಲ್ಲ, ಯಾರ ಜೊತೆ ಹೋದ್ರೂ ಮನೆಗೆ ನಮ್ಮ ಕುಟುಂಬಸ್ಥರು ಯಾರೇ ಹೋದ್ರು ಖುಷಿಯಾಗಿ ಸ್ವಲ್ಪ ಇರಲಿಕ್ಕೆ ಬಯಸೋರು. ಅದು ನಮಗೂ ಸಂತೋಷ ತರೋದು. ಈ ವಯಸ್ಸಿನಲ್ಲೂ ಕೂಡ ಅವರು ಒಂಥರ ಖುಷಿಯಾಗಿರಲಿಕ್ಕೆ ಬಯಸೋರು. ಹಸನ್ಮುಖಿ, ಯಾವಾಗಲೂ ಹಸನ್ಮುಖಿ. ಅವ್ರು ಯಾವಾಗಲೂ ಒಂದು ಮುಖ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಇದು ಮಾಡೋದು ನಾವು ಇದುವರೆಗೂ ನೋಡೇ ಇಲ್ಲ. ನನ್ನ ಮದುವೆಯಾಗಿ 41 ವರ್ಷ ಆಯಿತು, ನಾವು ಇವತ್ತುವರೆಗೆ ನೋಡಿಲ್ಲ. ಬೆಳಗ್ಗೆ ಎದ್ದರೆ ಪೂಜೆ ಅಂದರೆ ನಮ್ಮ ಅತ್ತೆಗೆ ಮನೆಯಲ್ಲೇ ವಾಕ್ ಮಾಡೋ ಅಂಥದ್ದು ಒಂದು ಅಭ್ಯಾಸ ಕೂಡ ಇತ್ತು. ಬೆಳಗ್ಗೆ ಎದ್ದು ಬೆಳಗ್ಗೆ 1-2 ಗ್ಲಾಸ್ ನೀರು ಕುಡಿದು, ಬೆಚ್ಚನೆ ನೀರು ಕುಡಿದು ಮನೆಯಲ್ಲೇ ವಾಕ್ ಮಾಡಿ, ಅವ್ರಿಗೆ ತುಂಬ ಇಷ್ಟ ಸೌತೆಕಾಯಿ, 2 ಪೀಸ್ ಸೌತೆಕಾಯಿ ತಿಂದು ಸೌತೆ ಪೀಸ್ ತಿಂದು ಆಮೇಲೆ ಸ್ನಾನಕ್ಕೆ ಹೋಗಿ, ಸ್ನಾನದಿಂದ ಬಂದು ಪೂಜೆಗೆ ಕೂತ್ರೆ 3 ಗಂಟೆ ಕಾಲ ದೇವ್ರ ಮನೆ ಬಿಟ್ಟು ಈ ಕಡೆ ಬರ್ತಾ ಇರಲಿಲ್ಲ. ನಾವೆಲ್ಲ ಅಮ್ಮಂದಾಯ್ತಾ ಪೂಜೆ ಮುಗೀತಾ. ಒಂದೊಂದ್ಸಲ ದೊಡ್ಡ ಸಾಹೇಬ್ರೆ ತುಂಬ ಕಾದವ್ರೆ, ಜೊತೇಲಿ ಊಟ ಮಾಡೋರು ಅಣ್ಣ. ಹಾಗಾಗಿ ಅಮ್ಮಂದು ಪೂಜೆ ಮುಗೀತಾ, ಅಮ್ಮನ ಪೂಜೆ ಮುಗಿಯೋವರೆಗೂ ಕಾದು ಕುಳಿತು ಜೊತೆಯಲ್ಲಿ ಊಟ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಳ್ಳೋರು. ಆ ಸಂದರ್ಭ ಎಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಇನ್ನು ಮತ್ತೆ ಆ ಕ್ಷಣ ನೋಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಅಣ್ಣ ಅಮ್ಮ ಜೊತೆಲಿ ಕೂತ್ಕೋತಾ ಇದ್ದಿದ್ದು, ಆ ಒಂದು ಸನ್ನಿವೇಶನ ನಾವು ನೋಡೋಕ್ಕೆ ಆಗಲ್ಲ ಅಂತ ಹೇಳೋದೊಂದು. ಕುಟುಂಬದ ಜೊತೆಗೆ ನಾನು ಮೊನ್ನೆಲ್ಲ ಅಷ್ಟು ಯೋಚನೆ ಮಾಡಿದ್ದು ಅಂದರೆ ಅದರ ಮೊನ್ನೆ ಇದಾಯಿತು. ನೆನ್ನೆಲ್ಲ ನಾನು ಒಳನರಸೀಪುರಕ್ಕೆ ಮೊನ್ನೆ ಮಿಡ್ನೈಟೇ ಬಂದ್ಬಿಟ್ಟೆ. ನಾನು ಅವ್ರ ಮನೆಗೆ ನಮ್ಮಮ್ಮನ ಶರೀರ ತಗೊಂಡು ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಇಟ್ಬಿಟ್ಟೆಲ್ಲ ಮಾಡಿ ರಾತ್ರಿ 11 ಗಂಟೆಗೆ ಬಿಟ್ಟು ನಾನು ಇಲ್ಲಿ ಒಳನರಸೀಪುರಕ್ಕೆ ಬಂದು, ಯಾಕೆಂದರೆ ನಮಗೆ ಸ್ವಲ್ಪ ಕೆಲಸ ಕಾರ್ಯಗಳು ಇತ್ತು, ಇಲ್ಲಿ ಅರೇಂಜ್ ಮಾಡುವಂಥದ್ದಿತ್ತು. ಹಾಗಾಗಿ ರೇವಣ್ಣ ಸಾಹೇಬರು ನಾನು ಬೆಳಗಿನ ಜಾವ 3:30-4 ಕಡೆ ಬಂದುಬಿಟ್ಟು ಒಳನರಸೀಪುರ. ಹಾಗಾಗಿ ಅದು ಇದೇ ಕೆಲಸದಲ್ಲಿ ತೊಡಿಕೊಂಡಿದ್ವಿ. ನೆನ್ನೆ ಎಲ್ಲ ನಾನು ಜೊತೆಯಲ್ಲಿಲ್ವಲ್ಲ ಅಂತ ಟಿ ವಿ ಹಾಕಿದ್ದೆ ಮನೇಲಿ. ಹಿಂಗೆ ಟಿ ವಿ ಹಾಕಿದ್ರು ಮನೆಯಲ್ಲಿ, ಬಂದು ವರ್ಗದವರು ಎಲ್ಲರೂ ಬಂದು ಕುಳಿತಿದ್ರು. ಅವ್ರ ಮುಂದೆ ಟಿ ವಿ ಆಫ್ ಮಾಡಬೇಕಲ್ಲ ಅಂತ ನಾನು ಅವ್ರ ಜೊತೆ ನೋಡ್ತಾ ಕೂತಿದ್ದೆ.
ಹಾಡ್ತಾ ಇದ್ದಂಥ ಸಾಂಗ್ಗಳು ಇವೆಲ್ಲ ನೋಡಿದಾಗ ಅಂದರೆ ಅಣ್ಣ ಅಮ್ಮಂದು ಇದು ಒಡನಾಟದ್ದು ನಮ್ಮ ಮಕ್ಕಳ ಜೊತೆ ಇದ್ದದ್ದು ಎಲ್ಲ ನೋಡಿದಾಗ ತುಂಬ ದುಃಖಪಟ್ಬಿಟ್ಟಿದ್ದೀನಿ, ತುಂಬ ದುಃಖಪಟ್ಟಿದ್ದೀನಿ. ಇಷ್ಟೊತ್ತಿಗೆ ಅಮ್ಮನ್ನ ಎಲ್ಲಿ ಬರ್ತಾರೆ